ಮಗಳು ಬೇಜಾರಾಗಿದ್ದಾಳಲ್ಲ, ಯಾಕೆ ಬೇಜಾರಾಗಿದ್ದಾಳೆ ಕೇಳೋಣ. ಸಿಂಧು ಸಿಂಧು, ಯಾಕಮ್ಮ ಬೇಜಾರಾಗಿದ್ಯಾ? ಯಾಕೋ ಕಣಮ್ಮ, ಏನೋ ಒಂಥರ ಬೇಜಾರು. ಇವಾಗ ಅವ್ರಿಗೆ ಬೇರೆ ಕೆಲಸ ಇಲ್ಲ, ಅದಕ್ಕೆ ಕಂಪ್ಯೂಟರ್ ಸೆಂಟ್ರ್ ಮಾಡೋಣ ಅಂತ. ಕಂಪ್ಯೂಟರ್ ಸೆಂಟ್ರ್ ಮಾಡೋಕ್ಕೆ ದುಡ್ಡಿಲ್ಲ, ನೀವು ದುಡ್ಡು ಕೊಟ್ಟರೆ ಮಾಡ್ತೀವಿ. ಅದಕ್ಕೆ ನಾನು ಅವಳಿಗೆ ವಿರುದ್ಧವಾಗಿ, ದೀಕ್ಷೆನ ವಿರುದ್ಧವಾಗಿ ನಾನು ಕಂಪ್ಯೂಟರ್ ಸೆಂಟ್ರ್ ಮಾಡಲೇಬೇಕು. ಏನು ಅವಳೊಬ್ಬಳೇ ದುಡ್ಕೊಂಡು ಮೆರಿತಾ ಇದ್ದಾಳೆ. ಅದು ನನ್ನ ಗಂಡನ ಕಣಮ್ಮ ಕಂಪ್ಯೂಟರ್ ಸೆಂಟ್ರು. ಅದನ್ನ ಮೋಸ ಮಾಡಿ ತೊಗೊಂಡಿದ್ದಾಳೆ. ಅವಳು ಎದುರುಗಡೆ ನಾನು ಅಂಗಡಿ ಇಡಬೇಕು, ನಾನು ಚೆನ್ನಾಗಿ ದುಡಿಬೇಕು ಕಣಮ್ಮ. ನನಗೆ ತುಂಬ ಬೇಜಾರಾಗೈತೆ. ನಾನು ಯಾವುದೇ ಕಾರಣಕ್ಕೂ ಅವರಿಬ್ಬರು ಮುಂದೆ ನಾನು ಸೋತೆ ಅಂತ ನನ್ನ ತಲೆ ಬಾಗಬಾರ್ದು ಅಮ್ಮ. ಇವಾಗ ನಾನು ಎದುರಿಗೆ ಮಾಡಲೇಬೇಕು, ಚಾಲೆಂಜ್ ಹಾಕಿ ಬಂದಿದ್ದೀನಿ ಆ ದೀಕ್ಷನ್ಗೆ. ನಿನ್ನ ಕಣ್ಣೆದ್ರಿಗೆ ನೋಡಿ ನಾನು ಹೆಂಗೆ ಇಲ್ಲಿ ಕಂಪ್ಯೂಟರ್ ಸೆಂಟ್ರ್ ಮಾಡಿ ಹೆಂಗೆ ದುಡಿತೀನಿ ಅಂತ ಹೇಳಿ ಚಾಲೆಂಜ್ ಹಾಕಿ ಬಂದಿದ್ದೀನಿ ಕಣಮ್ಮ. ಅಯ್ಯೋ ಬಿಡು, ಮಾಡುವಂತ ಅದಕ್ಕೇನು ನೀನು ಮಾಡುವಂತ ಹೇಳಮ್ಮ. ಇನ್ನೇನು ಯಾವ್ದಾನ ಒಂದು ಚೆನ್ನಾಗಿರೋದು ಯಾವ್ದಾನ ಒಂದು ಅಂಗಡಿದವರು ಮಾಡಿಬಿಟ್ಟು ಮಾಡುವಂತೇಳು. ಅಯ್ಯೋ ದುಡ್ಡಿಲ್ಲ ಕಣಮ್ಮ. ಅಡಿಗೆ ಆಂಟಿ ಹೇಳ್ತೀನಿ, ನಿಮ್ಮ ಆಂಟಿದು ಸಾರ ಐತಲ್ಲ ಅದು ನಿಕ್ಕು ಕೊಡಿ ಅಂತ ಹೇಳ್ತೀನಿ. ಜ್ಯೋತಿ ಜ್ಯೋತಿ, ಏನಕ್ಕ? ದುಡ್ಡು ಬೇಕಾಗಿತ್ತು ಕಣೆ ಜ್ಯೋತಿ, ಸ್ವಲ್ಪ ಅಂದರೆ ನಿಂದು ಸಾರ ಐತಲ್ಲ ಅದನ್ನಿಟ್ಟು ಅವಳಿಗೆ ಸ್ವಲ್ಪ ದುಡ್ಡು ಕೊಟ್ಟಿದ್ರೆ, ಮೊನ್ನೆ ಬಿಡಿಸ್ಕೊಂಬ ಕೊಟ್ಟನಲ್ಲ ನಾನು, ಅದನ್ನು ಕೊಡು ಮತ್ತೆ. ಅವಳು ಇಟ್ಟುಬಿಟ್ಟು ಇಷ್ಟು ಕಂಪ್ಯೂಟರ್ ಸೆಂಟ್ರ್ ಮಾಡ್ತಾಳೆ. ತುಂಬ ಬೇಜಾರಾಗಿದ್ದಾಳೆ ನನ್ನ ಮಗಳು. ನನಗೆ ಇರೋದೊಂದು ಅದೊಂದು ಸಾರಮ್ಮ, ಇನ್ನಿದ್ದೆಲ್ಲ ನಿನಗೆ ಎಲ್ಲ ಬ್ಯಾಂಕಿಗೆ ಇಟ್ಟಿದ್ದೀನಿ. ಕೊಡು, ಅದನ್ನ ಬಿಡಿಸ್ಕೊಡ್ತಾಳೆ ಅವಳೇ. ನೀವು ಸಾಲವಾಗಿ ಕೊಡು. 1-2 ಲಕ್ಷ ಬೇಕಲ್ಲ ದುಡ್ಡು. ಇವಾಗ ಎಷ್ಟು ಕೊಡ್ತಾರೋ ಅಷ್ಟು ತಗೊಂತಾಳೆ. ಇವಾಗ ತಗೊಬಿಟ್ಟು ಏನೋ ಅವಳು ಮಾಡ್ಕೊಂತಾಳಂತೆ. ಅವಳು ಮುಂದೆ ಯಾವುದೇ ಕಾರಣಕ್ಕೂ ನಾವು ಸೋತ್ವಿ ಅಂತ ತಲೆ ತಗ್ಗಿಸ್ಬಾರ್ದು. ಅದಕ್ಕೋಸ್ಕರ ನನ್ನ ಮಗಳಿಗೂ ಹೇಳಿದ್ದೀನಿ, ನೀನು ಯಾವುದೇ ಕಾರಣಕ್ಕೂ ಅವ್ರ ಮುಂದೆ ಸೋಲ್ಬಾರ್ದಮ್ಮ ಅಂತೇಳಿ. ಇವಾಗ ಅವಳಿಗೆ ವಿರುದ್ಧವಾಗಿ, ದೀಕ್ಷೆಗೆ ವಿರುದ್ಧವಾಗಿ ಕಂಪ್ಯೂಟರ್ ಸೆಂಟ್ರ್ ಮಾಡಲೇಳು ಅಲ್ಲೇ ಒಂದು ಎದುರಿಗೆ. ಅವಾಗ ಗೊತ್ತಾಗುತ್ತೆ. ಆಂಟಿ ಮಾಡಲಿಲ್ಲ ಅಂತಂದರೆ ಅವಳೆ ಎಲ್ಲ ದುಡ್ಕೊಬಿಡ್ತಾಳೆ, ಚೆನ್ನಾಗಿ ಆಗೋದಂತೆ. ಇವಾಗ ನೋಡಿ ನಮ್ಗೆ ಹೆಂಗೆ ಮೋಸ ಮಾಡಿ ತಂಗಿ ಕೊಟ್ಬಿಟ್ಲು. ಮತ್ತು ಅದನ್ನ ಮಾಡ್ಕೊಂಡಿದ್ರತ್ ನಮ್ಗನ ಆಗೋದತ್ತ. ಹೆಂಗೆ ಮಾಡಿದ್ರತ್ತ ಸಂಘ ಕಟ್ಟಕ್ಕೆ. ಅದ್ರಾಗೆ ದಿನ 2-2 ಸಾವಿರ ಅಂದರು 1-1 ಸಾವಿರ ತೆಗ್ದಿಕ್ಕೊಂಡಿದ್ರು ಸಂಘ ಕಟ್ಟಕ್ಕೆ ತಿಂಗ್ಳಿಗೆ ಒಂದಿಟ್ಟು ದುಡ್ಡು ಆಗೋದತ್ತ. ಏನು ಮಾಡ್ತೀವಿ ಹೋಗತ್ತೆ, ನೀವು ಬಿಡಬಾರ್ದಾಗಿತ್ತು. ಇವಾಗ ಏನು ಮಾಡೋಕ್ಕಲ್ಲ, ಒಂದಿಟ್ಟು ಸಾಲಾಗಿಲ್ಲ ಮಾಡು ತೀರಿಸ್ಕೊಂಬಕ್ಕಾಗುತ್ತೆ. ನಮ್ಮ ಸಂಘದ ತೀರ್ಸಿದಂಗೆ ಇನ್ಯಾವುದೂ ಇರಲ್ಲ ಕಣಮ್ಮ. ಆಮೇಲೆ ಎಲ್ಲ ತಗೊಂಡು ಮನೆಗೆಲ್ಲನ ಏನೇನು ಬೇಕೆಲ್ಲ ಮಾಡ್ಕೊಂಡು ಇನ್ನೊಂದ್ಸತಿ ತಗೊಂಬ. ಇದೆಲ್ಲ ತೀರಿದ್ಮೇಲೆ ಎಲ್ಲರೂ ಸೆನಕ್ಕೆ ದುಡ್ದು ತೀರಿಸ್ಬಿಡೋಣ. ನಿಮ್ಮ ಅಪ್ಪ ಅದಕ್ಕೇ ಹೋಗ್ತಾಯಿದ್ದೆ ಕೆಲಸಕ್ಕೆ. ಅದಕ್ಕೇ ಸುಮ್ಮನೆ ಇದೆಲ್ಲ ಬೇಡ ಅಂತೇಳಿ ಬಣ್ಣ ಹೊಡಿಯೋಕ್ಕೆ ಹೋಗ್ತೀನಿ ಅಂತೇಳಿ ಬಣ್ಣ ಹೊಡಿಯೋಕ್ಕೆ ಹೋಗ್ತಾಯಿತ್ತು. ಬಣ್ಣ ಹೊಡಿಯೋಕ್ಕೆ ಹೋಗತ್ಲಾಗೆ ಚೆನ್ನಾಗಿ ದುಡ್ಡು ಮಾಡ್ಬೋದು. ನನ್ನ ಮನೆಗೆ 70-80 ಸಾವಿರ ಲಕ್ಷಗಟ್ಟಲೆ ಅಂತ ಬಣ್ಣ ಹೊಡಿಯೋಕ್ಕೆ. ಅದಕ್ಕೆ ಪೇಂಟಿಂಗ್ ಕೆಲಸ ಹೋಗ್ತೀನಿ ಅಂತ ಹೋಗೈತಿ ನಿಮ್ಮಪ್ಪ. ಎಲ್ಲರೂ ದುಡ್ದು ತೀರಿಸ್ಬೋದಾಗಿತ್ತು. ಮಾಡು, ಏನು ಹಂಗಿದೆ, ಅವಳಿಗೆ ವಿರುದ್ಧವಾಗಿ ಹಾಕು. ಎಷ್ಟಾದ್ರೂ ಸಾಲ ಆದರೂ ಪರವಾಗಿಲ್ಲ. ನಮ್ಮ ಅವಕ್ಕ ಇವಾಗ ಗೌರ್ಮೆಂಟ್ ಕೆಲಸ ತಗೋದಾಳೆ. ತಂಗಿಗೆ ಕಂಪ್ಯೂಟರ್ ಸೆಂಟ್ರ್ ಮಾಡಿಕೊಟ್ಲು. ನಮ್ಮ ತಗಳನ್ನೆಲ್ಲ ಕಿತ್ಕೊಂಡೆಲ್ಲ ತಂಗಿ ಕೊಟ್ಬಿಟ್ಲು. ಇವಾಗ ಅವಳು ಚೆನ್ನಾಗಿ ದುಡ್ಕೊಂತಾ ಇದ್ದಾಳೆ. ಅವ್ರಿಗೆ ಏನು ಚಿಂತೆ ಇಲ್ಲ ಕಣಮ್ಮ. ಇವಾಗ ಮನೆ ಕಟ್ಟಿದ್ದನ್ನು ಕಟ್ಟಿಬಿಟ್ರೆ ಸಾಕು, ಅವ್ರಿಗೆ ಇನ್ನೇನು ಸಮಸ್ಯೆ ಇರೋದಿಲ್ಲ. ಸರಿ ಬಿಡತ್ತ, ನಾನೇನೆ ಸರಗಿರ ಇಕ್ಕಿ ಒಂದು ಮಾಡಿಕೊಡ್ತೀನತ್ತ. ಕಂಪ್ಯೂಟರ್ ಸೆಂಟ್ರ್ ನನ್ನ ದುಡ್ಡಾಗೇನೆ. ಇವಾಗ ಆ ಟೈಮನ್ನು ಬಿಡಿಸ್ಕೊಟ್ಟವಳಲ್ಲ, ಅದನ್ನು ಇಕ್ಕಿ ಮಾಡಿಸ್ಕೊಡ್ತೀನಿ. ಸುಮ್ಮನೆ ಮಾಡಿ ಹೇಳ್ತೀನಿ. ಅವಳಿಗೆ ವಿರುದ್ಧವಾಗಿ ಮಾಡಿದ್ರೇ ಮತ್ತೆ ಎಲ್ಲ ನೆಟ್ಗಾಗೋದು. ಏನೋ ಅಂದ್ಕೊಬಿಟ್ಟವ್ರೆ, ಇದಕ್ಕಾಗಿ ದುಡ್ಡಿಲ್ಲ, ಸಾಲ ಮಾಡ್ಕೊಂಡವ್ರೆ, ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡವ್ರೆ. ನಾನು ಮಾಡ್ತೀನಿ ಅವಳಿಗೆ ವಿರುದ್ಧವಾಗಿ. ಮಾಡಮ್ಮ, ನೀನು ಓದಿದ್ಯಾ ತಾನೆ, ನೀವು ಮಾಡು. ಇವನ್ನ ಯಾವ್ದಾನಲ್ಲಮ್ಮ ನಿನ್ನ ಗಂಡ, ಅವನೇನಂತಾನೆ ಕೇಳ ಅವನ್ನ. ಮನು ಏನೇ? ಇವಾಗ ಕಂಪ್ಯೂಟರ್ ಸೆಂಟ್ರ್ ಮಾಡ್ತೀರಾ ನೀವು? ಸುಮ್ಮನೆ ಕಂಪ್ಯೂಟರ್ ಸೆಂಟ್ರೇ ಮಾಡಿಬಿಡೋಣ. ಎಲ್ಲಾಗುತ್ತೆ? ಇವಾಗ ಅವಳು ಮಾಡ್ತಾ ಇದ್ದಾಳೆ. ಇವಾಗ ಅಲ್ಲಿಟ್ರೆ ಅವ್ರಿಗೂ ಅಲ್ಲ ನಮಗೂ ಅಲ್ಲ ಅನ್ನಂಗೆ ಆಗುತ್ತೆ. ಏನಿಲ್ಲ, ಅವಳ ಹತ್ರ ಹೋಗಲ್ಲ ಜನ. ಯಾಕಂದರೆ ನಾವು ಸ್ವಲ್ಪ ಬಾವಣಿಗೆ ಚೆನ್ನಾಗೈತೆ. ನಾವು ಸ್ವಲ್ಪ ಎಲ್ಲ ಜನಗಳನ್ನ ಚೆನ್ನಾಗಿ ಮಾತಾಡಿಸ್ತೀವಿ. ನಮ್ಮ ಹತ್ರನೇ ಬರ್ತಾರೆ ಎಲ್ಲ ಜನಗಳು. ನೀವು ಹಂಗೆಲ್ಲ ತಿಳ್ಕೊಂಬಕ್ಕೆ ಹೋಗ್ಬಿಡ್ರಿ. ಹೇಳಿ ಅಂದರೆ ಇಡ್ರಿ, ಹೇಳ್ತೀನಿ. ಸಾಲ ಮಾಡಾಗ್ಲೇಳು ಇಡ್ರಿ. ಇವಾಗ ನಾನು ಹೇಳಿದ್ದೀನಿ ನನ್ನ ತಂಗಿಗೆ ಕೊಡ್ತೀನಿ ಕಣಕ್ಕ ಅಂತ ಹೇಳವಳೆ. ಇವಳು ಸ್ವಲ್ಪ ಏನಾನ ದುಡ್ಡು ಸರಗಿರ ಇಟ್ಟು ದುಡ್ಡು ಕೊಡ್ತಾಳೆ. ಹೆಂಗೆ ಹೊತ್ಲಾಗೆ ಕಟ್ಟಿದ್ರೆ ಆಯಿತು ಸುಮ್ಮನೆ. ಸ್ವಲ್ಪ ಏನಾನ ಸಾಲಗಿಲ್ಲ ಮಾಡಿದರೆ ಕಟ್ಕೊಂತ ಹೋಗ್ಬೋದು. ಸಾಲ ತೀರಿಸ್ಕೊಂಡು ಎಲ್ಲಾದರೂ ಲೋನ್ ತಗೊಳ್ರಿ ನಿಮ್ಮ ಹೆಸರಿಗೆ. ಆಗಲ್ಲ ಕಣತ್ತೆ, ಸುಮ್ಮನೆ ಇವಾಗೆಲ್ಲ ಪುಜಿತ್. ಇವಾಗ ಅವ್ರಿಗೂ ಅಲ್ಲ ನಮಗೂ ಅಲ್ಲ ಅನ್ನಂಗೆ ಸುಮ್ಮನೆ ವ್ಯಾಪಾರ ಆಗಲಿಲ್ಲ ಅಂದರೆ ಏನು ಮಾಡ್ತೀವಿ ಸಾಲ ಮಾಡಿಟ್ಟು. ಇವ್ರು ಹಿಂಗೆ ಕಣಮ್ಮ, ಬರೀ ಹಿಂದಕ್ಕೆ ಹೋಗೋದೇ ನೋಡ್ತಾರೆ, ಮುಂದಕ್ಕೆ ಹೋಗೋದು ನೋಡೋದೇ ಇಲ್ಲ. ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಹಾಗೆ ಆಗುತ್ತೆ. ಬರ್ತಾರೆ ನಮ್ಮ ಹತ್ರ ಜನ. ನನಗೆಲ್ಲ ಎಷ್ಟು ಇಷ್ಟಪಡ್ತಾರೆ ಗೊತ್ತಾ ನಮ್ಮೂರಲ್ಲೆಲ್ಲ ಜನ. ನಮಗೆ ಇರೋ ಅಂತಾರಂತ ಬಂದೇ ಬರ್ತಾರೆ. ಅವಳಿಗಿನ್ನೂ ಹೋಗೋದಿಲ್ಲ. ನೋಡ್ತಾ ಇರಬೇಕಂದ್ರೆ ನೀನೇನೇನು ಅವಳಿಗೆ ವಿರುದ್ಧವಾಗಿ ಮಾಡಿದ್ರೆ ಅಂದರೆ ಅವಳೇ ಲಾಸ್ ಮಾಡ್ಕೊಂಡು ಅವಳೇ ತೆಕ್ಕೊಂಡು ಅವಳೇ ಎತ್ಕೊಂಡು ಹೋಗ್ಬೇಕು ಅಷ್ಟೇ. ಆಗ ನಮಗೆ ಆಗುತ್ತೆ. ನೀವೇನ್ರಿ ನೀವು ಆಗುತ್ತೋ ಇಲ್ವೋ ಅಂತ ಅದನ್ನೇ ಯೋಚನೆ ಮಾಡ್ತೀರಾ. ಸರಿಯಮ್ಮ, ಆಯಿತು. ನನ್ನ ಹತ್ರ ದುಡ್ಡಿಲ್ಲ, ಅದಕ್ಕೆ ಸುಮ್ಮನಿದ್ದೀನಿ. ಮಾಡ್ಕೊಡೋದಾದ್ರೆ ಮಾಡಿಕೊಡ್ರಿ, ಮಾಡ್ತೀವಿ.
ಸರಿ ಆಯಿತು ಮಾಡ್ಕೊಡ್ತೀನಿ. ನನಗೆ ಅವಳು ವಿರುದ್ಧವಾಗಿ ನಾನು ಮಾಡಲೇಬೇಕು. ಏನು ಮೆರಿತಾ ಇದ್ದಾಳೆ ನನಗೆ, ಅವಳು ವಾರ್ನಿಂಗ್ ಮಾಡ್ತಾ ಇದ್ದಾಳೆ ಅಂದರೆ ನೋಡೋಣ ಅವಳ ನಾನ ಅಂತ ಹೇಳಿ. ಅಲ್ಲ, ನಾವು ಮಾಡ್ತಿರೋ ಕಂಪ್ಯೂಟರ್ ಸೆಂಟ್ರ್ ತೊಗೊಂಡು ನಮಗೆ ಜೋರು ಮಾಡ್ತಾ ಇದ್ದಾಳೆ ಅಂದರೆ ಅವಳು ಎಷ್ಟರ ಮಟ್ಟಿಗೆ ಇರಬೇಡ. ನೀವು ತಾನೇ ಮಾಡಿಬಿಟ್ಟಿರೋದು ಅದನ್ನು. ನಂತಾಗೆ ಒಂದು ಸರ ಐತೆ, ಅದನ್ನ ಮಾರಿಬಿಡ್ರಿ ಸುಮ್ಮನೆ. ಯಾವ ಸರ ಆಂಟಿ? ಯಾವುದೋ ಒಂದು ಹಳೇದೈತಿ ಕಣಮ್ಮ ನನ್ನ ಹತ್ರ, ಅದನ್ನ ಮಾರಿಬಿಡ್ರಿ. ಅದನ್ನ ಮಾರಿಬಿಟ್ರತ್ಲಾಗೆ ಹೆಂಗೋ ಆಗುತ್ತೆ. ಇಡ್ರಮ್ಮ, ನಾನೇ ಕೊಡ್ತೀನಿ, ಅದನ್ನ ಮಾರಿಬಿಡ್ರಿ ಸುಮ್ಮನೆ. ಸರಿ ಆಂಟಿ ಆಯಿತು. ಮತ್ತು ಇವ್ರು ಹಂಗೆ ಎದ್ರುಕೊಳ್ತಾರೆ, ಏನೋ ಆಗೈತೆ ನನಗೆ. ಸರಿ ಆಯ್ತು ಹೇಳ, ಸರ ಮಾರಿಬಿಟ್ಟೇನೆ. ಯಾಕೆ ಹಳೇದಾದು? ಹಳೇದು ಕಣಮ್ಮ, ಆವಾಗಿಂದು. ನನ್ನ ಹತ್ರ ಐತೆ ಒಂದು, ಚೆನ್ನಾಗೈತೆ ಒಂದು. ಅದಕ್ಕೆ ಅತ್ಲಾಗ ಅದನ್ನ ಮಾರಿಬಿಡೋಣ ಅಂತೇಳಿ. ನೆಕ್ಲೆಸು ಎಲ್ಲ ಐತತ್ತ. ಸುಮ್ಮನತ್ತ ಇವಾಗ ಹಳೇದೆಲ್ಲ ಮಾರಿಬಿಟ್ರೆ ಅತ್ಲಾಗೆ ನಿನ್ಗೆ ಎಷ್ಟು ಬೇಕು ಅಷ್ಟು ದುಡ್ಡು ತಗೊಂಡು ಇನ್ನು ಆಮೇಲೆ ಏನು ಮಾಡ್ಬೇಕು ಅದನ್ನ ಮಾಡಿ ನೀನು ಒಂದು ಸ್ವಲ್ಪ ಈಕ್ಕೆ ಮಾಡ್ತೀನಿ ಮಾಡೋಕ್ಕಾಗುತ್ತೆ. ಅದು ಹಳೆ ಒಡವೆನ ಈಕ್ಕೆಬಾರ್ದು. ಚೆನ್ನಾಗಿ ದಿನ ಅತ್ತ ಕೊಡೋಣ. ಇನ್ಯಾಕತ್ತದ ಹಳೆ ಭಾಳ ದಿಸ್ದಿಂದನ ನಾನು ಅವ ಮದುವೆ ಆದಾಗ ಮಾಡಿಸ್ಕೊಂಡಿದ್ದು ಅವೆಲ್ಲ ಹಳೆವೆ ಹಾಕಿಕ್ಕೆ ಮನತ್ತ. ಸುಮ್ಮನೆ ಕೊಡ್ತೀನಿ, ಅವನ್ನೇ ಮಾರಿಬಿಡು. ಸರಿ ಆಂಟಿ ಆಯಿತು, ಅದನ್ನು ಮಾರಿಬಿಟ್ಟು ಸುಮ್ಮನೆ ಮಾಡೋಣ ಕಂಪ್ಯೂಟರ್ ಸೆಂಟ್ರ್. ಜೊತೆ ಸ್ವಲ್ಪ ಪಾತ್ರೆ ಇದು ತೊಳೆಯೋಗೆ. ಸರಿ ಆಯ್ತಕ್ಕ, ನೀನೇನು ತಲೆ ಕೆಡಿಸ್ಕೊಬೇಡ, ನಾನೆಲ್ಲ ತೊಳೆದು ಇಡ್ತೀನಿ. ಸುಮ್ಮನೆಲ್ಲ ತೊಳೆದು ಬಿಡ್ತೀನಿ ಹೋಗಿ. ನಿಮ್ಮ ಆಂಟಿ ತಗೆ ಹೆಂಗತ್ತ ಮಾಡಮೆ ವಸ್ತು ಐತೆ. ಅವಳನ್ನೇನ ಮಾಡಿ ನಯಸ್ ಮಾಡಿ ಅವಳ ಹತ್ರ ಇಸ್ಕೋಬೇಕು. ಇನ್ಯಾರಿದ್ದಾರೆ ಹೇಳು? ಅವಳಿಗೆ ಇನ್ಯಾರಿಲ್ಲ. ಯಾವುದೋ ಐತಂತೆಲ್ಲ ಸರ್, ಹಳೇದು ಕೊಡುತ್ತಂತೆ, ಮಾರಬೇಕಂತೆ ಹಳೇದಂತೆ. ಎಷ್ಟು ಗ್ರಾಮ್ ಇರಬೇಕಮ್ಮ ಅದು? ನೋಡಿದ್ಯಾ ನೀನು ಆಂಟಿ ಒಡವೆನಾ? ಇಲ್ಲ ಮಾಡವೆಲ್ಲ ಹೊಸದೇ ಇರೋದು, ಹಳೇದು ಯಾವುದೈತೋ ಏನೋ. ನಾನು ನೋಡ್ದಂಗೆ ಆತ ಅವಳದೊಂದು ಸರ ಐತೆ. ತಿರ್ಗಿ ಇನ್ನೊಂದು ಯಾವುದೋ ಒಂದು ಸರ ಐತೆ. ಮೊನ್ನೆ ಏನೋ ಮಾಡಿಸ್ಕೊಂಡೇನಪ್ಪ, ಇದು ಕಿವಿದು ಏನೋ ಜುಮ್ಕಿನ ಏನೋ ಮಾಡಿಸ್ಕೊಂಡಿರ್ಬೇಕು. ಯಾತೋ ಸ್ವಲ್ಪ ಐತೆ ಕಣಮ್ಮ ಅವಳ್ದನು. ಹೆಂಗ ಯಾವುದೋ ಐತಂತೆ ಹಳೇದು ಬಂಗಾರ, ಕೊಡ್ತಾಳೆ ಸುಮ್ಮನೆ ಮಾರ್ಕೆ ಮತ್ಕೊಲ್ಕ. ಕೊಡ್ತೀನಿ ಅಂತ ಹೇಳ್ದಾಗ ಮಾರ್ಕೊಂಡು ಸುಮ್ಮನೆ ಅಂಗಡಿ ಮಾಡು ಅಷ್ಟೇ. ಅದ್ರ ಜೊತೆಗೆ ಇಲ್ಲಡು, ಅವಳಿಂದ ನಾನು ಬರೀ ಕಂಪ್ಯೂಟರ್ ಸೆಂಟರ್ ಮಾಡ್ತಾಳೆ. ನೀನು ಅದ್ರ ಜೊತೆಗೆ ವಿಮಲ್ಲು ಸೂಪರು ಇನ್ನು ಮಕ್ಕಳು ಐಟಮ್ ಇಂಥದ್ದೆಲ್ಲ ತಿನ್ನೋದು ಇಂಥವೆಲ್ಲ ಮಾಡಿಬಿಟ್ರೆ ಅಲ್ಲಿ ಹೆಂಗೂ ಬ್ಯಾಂಕು ಎಲ್ಲ ಆಫೀಸ್ಗಳ ಹತ್ರ ಇರೋದ್ರಿಂದ ಚೆನ್ನಾಗಿ ವ್ಯಾಪಾರ ಆಗುತ್ತೆ. ಟೀ ಮಾಡು, ಎಲ್ಲ ಚೆನ್ನಾಗಾಗುತ್ತೆ ಕಣ ಇವಳೆ ಮಾಡಿದ್ರೆ. ಸರಿ ಕಣಮ್ಮ ಆಯಿತು, ಹಂಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಂಗೆ ಮಾಡಿದ್ರೇ ಒಳ್ಳೇದು ಸುಮ್ಮನೆ. ಹೆಂಗೆ ಅತ್ಲಾಗೆ ಯಾವುದಾದ್ರೂ ಒಂದಲ್ಲ ಒಂದ್ರಾಗ ವ್ಯಾಪಾರ ಆಗುತ್ತೆ. ಪ್ರತಿಯೊಂದು ಕೆಲಸನೂ ಮಾಡಿ ಹಂಗೆ ನಾವು ಅದ್ರ ಜೊತೆಗೆ ಸ್ವಲ್ಪ ಏನಾದರೂ ಮಕ್ಳು ತಿನ್ನೋ ಐಟಮು, ಏನಾದರೂ ಬೋಂಡನೋ ಬಜ್ಜಿನೋ ಟೀನೋ ಏನಾದರೂ ಮಾಡಿಬಿಟ್ರೆ ಹೆಂಗೋ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಅತ್ಲಾಗೆ. ಆ ಕಡೆಗೆ ಒಂದು ರೂಮ್ ಮಾಡಿಬಿಡೋಣ. ಯಾವುದಾದ್ರು ನೋಡಿ ಬಾಡಿಗೆನ ಅಲ್ಲೇ ಯಾವುದೋ ಖಾಲಿ ಆಗೈತಂತೆ ಅದು ನೋಡಿ ತಗೊಂಡು ಸುಮ್ಮನೆ ಮಾಡಿಬಿಡ್ತೀನಿ ಅತ್ಲಾಗೆ. ಮಾಡಿದ್ರೆ ಯಾವುದೂ ಇರೋಲ್ಲ. ನಾನು ಮಾಡ್ಬೇಕು ಕಂಪ್ಯೂಟರ್ ಸೆಂಟ್ರ್, ನಾನು ಮಾಡಲೇಬೇಕು. ದೀಕ್ಷಿನ ವಿರುದ್ಧವಾಗಿ ನಾವು ಕಂಪ್ಯೂಟರ್ ಸೆಂಟ್ರ್ ಮಾಡೇ ಮಾಡ್ತೀವಿ. ನೋಡ್ರಿ ಅವಾಗ ನಾವು ಪ್ರತಿಯೊಂದು ಐಟಮ್ ಎಲ್ಲ ತೊಗೊಂಬಂದು ಎಲ್ಲರೂ ಜನ ನಮ್ಮ ಹತ್ರನೇ ಬರಬೇಕು, ಆ ಥರ ಮಾಡ್ತೀವಿ. ನೋಡಪ್ಪ ಇದು ಏನು ಆಗೋದಿಲ್ಲ ಇವ್ರು ಬಂದು ಇಟ್ಟಿಟ್ಕೆ ಅಂತ ಹೇಳಿ ಅವಳು ತುಂಬ ಬೇಜಾರಾಗಬೇಕು. ನಮಗೆ ವಾರ್ನಿಂಗ್ ಮಾಡ್ತಾಳೆ. ಅದಕ್ಕೆ ಅವ್ರ ಆಂಟಿದೇನೋ ಸ್ವಲ್ಪ ಒಡವೆ ಐತಂತೆ, ಕೊಡ್ತೀನಿ ಮಾರ್ಕ ಅಂತ ಹೇಳಿ ಹೇಳಿದಾಳೆ ಅವ್ರ ಆಂಟಿ. ಸುಮ್ಮನೆ ಮಾಡ್ಕೊಂಡು ಇವ್ರು ಬುದ್ಧಿವಂತಿಕೆಯಿಂದನ ಇವಳೇನ ಮಾಡ್ಕೊಂಬತ್ತು ಕಲಿಬೇಕಷ್ಟೇ. ನೋಡ್ತಾ ಇರ್ರಿ, ನೆನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.